ಬಿಹಾರ ವಿಧಾನಸಭಾ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬಿಹಾರದ ಚುನಾವಣೆಯಲ್ಲಿ ಬರುವಂತಹ ಫಲಿತಾಂಶ, ಬಿಹಾರ ಚುನಾವಣಾ ಫಲಿತಾಂಶದಿಂದಾಗಿ ರಾಷ್ಟ್ರ ರಾಜಕಾರಣದ ಮೇಲೆ ಇಮಿಡಿಯೇಟ್ ಎಫೆಕ್ಟ್ ಇಲ್ಲ ಅಂತಂದ್ರು. ಇವತ್ತು ಇಡೀ ದೇಶ ಬಿಹಾರದ ಚುನಾವಣಾ ಫಲಿತಾಂಶದತ್ತ ಚಿತ್ತವನ್ನ ನೆಟ್ಟಿದೆ. ಏನಾಗಬಹುದು? ಚಾಚಾ ಭತೀಜಾ ನಡುವಿನ ಹೋರಾಟದಲ್ಲಿ, ಈ ಮತಯುದ್ಧದಲ್ಲಿ ಗೆಲ್ಲುವವರು ಯಾರು? ಜೆಡಿಯು ಹಾಗೆ ಬಿಜೆಪಿಯ ಮೈತ್ರಿಕೂಟಕ್ಕೆ ಮತದಾರ ಒಲವನ್ನ ತೋರಿಸ್ತಾನ, ಮತ್ತೆ ಒಲವನ್ನ ತೋರಿಸ್ತಾನ, ಅಥವಾ ಮಹಾಗಠಬಂಧನ್ಗೆ ಜೈ ಅಂತ ಹೇಳ್ತಾನ? ನಿತೀಶ್ ಕುಮಾರ್ ಹೆಚ್ಚು ಕಮ್ಮಿ 2 ದಶಕದ ಕಾಲ ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ನಡುವಲ್ಲಿ 2014ರಿಂದ 15ರ ಅವಧಿಯಲ್ಲಿ ಜಿತನ್ ರಾಮ್ ಮಾಂಜಿ 278 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದನ್ನ ಬಿಟ್ರೆ 2005ರಿಂದ ಇದುವರೆಗೆ ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ನಿತೀಶ್ ಕುಮಾರ್. ಹಾಗಂತ ಬಿಜೆಪಿ ಜೊತೆಗೇನೆ ಇದ್ರ ಅಂತ ಕೇಳಿದ್ರೆ ಇಲ್ಲ. ಸುಮಾರು 5 ಬಾರಿ ಅವರು ತಮ್ಮ ಅಲಯನ್ಸ್ ನ ಬದಲಿಸಿದ್ದಾರೆ, ತಮ್ಮ ಮೈತ್ರಿಕೂಟವನ್ನ ಬದಲಿಸಿದ್ದಾರೆ. ಬಿಹಾರದಲ್ಲಿ ಕೆಲವೇ ಕ್ಷಣದಲ್ಲಿ ಮತ ಎಣಿಕೆ ಆರಂಭ ಆಗ್ತಾ ಇದೆ. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ, 38 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಮತ ಎಣಿಕೆ ನಡೆಯುತ್ತೆ. 14,000 ಸಿಬ್ಬಂದಿ, 70ಕ್ಕೂ ಹೆಚ್ಚು ವೀಕ್ಷಕರನ್ನ ನಿಯೋಜನೆ ಮಾಡಲಾಗಿದೆ. ಸಿಸಿಟಿವಿ ಕಣ್ಗಾವಲಿನ ಜೊತೆ 3 ಹಂತದ ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ ಬಿಹಾರದ ಮತ ಎಣಿಕೆ. ನಂಬರ್ ಸಿಗೋದಕ್ಕೆ ಆರಂಭ ಆಗುತ್ತೆ. ಮೊನ್ನೆ ಎಕ್ಸಿಟ್ ಪೋಲ್ ನ ಸಮೀಕ್ಷೆಯನ್ನ ಗಮನಿಸಿದ್ವಿ. ಬಹುತೇಕ ಎಲ್ಲಾ ಎಕ್ಸಿಟ್ ಪೋಲ್ಗಳು, ಆಲ್ಮೋಸ್ಟ್ ಎಲ್ಲಾ ಎಕ್ಸಿಟ್ ಪೋಲ್ಗಳು ಕೂಡ ಎನ್ಡಿಎಗೆ ಎಡ್ಜಿದೆ ಅನ್ನುವಂಥ ರಿಸಲ್ಟ್ ಅನ್ನ ಕೊಟ್ಟವು, ಅಥವಾ ಎನ್ಡಿಎ ಭರ್ಜರಿ ಬಹುಮತವನ್ನ ಪಡೆಯುತ್ತೆ ಬಿಹಾರದಲ್ಲಿ ಅನ್ನುವಂಥ ರಿಸಲ್ಟ್ ಅನ್ನ ಕೊಟ್ಟವು. ಎಕ್ಸಿಟ್ ಪೋಲ್ ನ ರಿಸಲ್ಟೇ ಎಕ್ಸಾಕ್ಟ್ ಆಗಿ ಬರುತ್ತಾ? ಬಂದಂತಹ ಉದಾಹರಣೆಗಳಿವೆ, ಬರದೇ ಇರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಹಲವು ಸಂದರ್ಭದಲ್ಲಿ ಉಲ್ಟಾ ಆಗಿದ್ದು ಕೂಡ ಇದೆ. ಹಾಗಾಗಿ ಯಾವ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಅನ್ನುವಂಥ ಕುತೂಹಲ. ಮಗಧ ಸಿಂಹಾಸನದ ಮಹಾಕಥನಕ್ಕೆ ಕ್ಲೈಮ್ಯಾಕ್ಸ್ ಇವತ್ತೇ. ಕೆಲವೇ ಕ್ಷಣದಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. ಬಿಹಾರ ಎಲೆಕ್ಷನ್ ಫಲಿತಾಂಶಕ್ಕಾಗಿ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಬಿಹಾರದ ಮತದಾರ ಯಾರಿಗ್ ಮಣೆ ಹಾಕ್ತಾನೆ? ಬಿಹಾರದಲ್ಲಿ ಕೌಂಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಬಿಹಾರದಲ್ಲಿ ನವೆಂಬರ್ ಕ್ರಾಂತಿಯ ಗಾಳಿ ಬೀಸುತ್ತಾ? ಕುತೂಹಲ ಅಂತೂ ಖಂಡಿತ ಇದೆ. ಹಲವು ವಿಚಾರಗಳ ಬಗ್ಗೆ ಈ ಬಾರಿ ಬಿಹಾರದ ಕದನ ಕಣದಲ್ಲಿ ಚರ್ಚೆಯಾಗಿದೆ. ಮಹಿಳಾ ಮತದಾರರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫಸ್ಟ್ ಟೈಮ್ ವೋಟರ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿದ್ರು. ಅವರು ಯಾರ ಕಡೆ ಒಲವನ್ನ ತೋರಿಸಿದ್ದಾರೆ? ಯಾಕಂದ್ರೆ ಬಿಜೆಪಿ, ಜೆಡಿಯು, ಆರ್ಜೆಡಿ ಅಥವಾ ಚಿರಾಗ್ ಪಾಸ್ವಾನ್ರ ಪಕ್ಷ, ಕಾಂಗ್ರೆಸ್ ಅಷ್ಟು ಮಾತ್ರ ಇರಲಿಲ್ಲ. ಪ್ರಶಾಂತ್ ಕಿಶೋರ್ ಅವರ ಜನ್ಸುರಾಜ್ ಪಕ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಬಿಹಾರದ ಅಖಾಡದಲ್ಲಿ ಸದ್ದು ಮಾಡಿತ್ತು. ಹಾಗಾಗಿ ಆ ಪಕ್ಷ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರಿದೆ ಬಿಹಾರದ ಚುನಾವಣಾ ಅಖಾಡದಲ್ಲಿ ಅನ್ನುವಂತಹ ಕುತೂಹಲ ಎಲ್ರಿಗೂ ಇದೆ. ಪ್ರಶಾಂತ್ ಕಿಶೋರ್ ಚುನಾವಣಾ ಚಾಣಕ್ಯ ಅಂತ ಹೇಳಿ ಹೆಸರು ಮಾಡಿದವರು. ಹಾಗಾಗಿ ಅವರ ಪರ್ಫಾರ್ಮೆನ್ಸ್ ಏನು ಬಿಹಾರದಲ್ಲಿ? ವಿರೋಧಿಗಳ ಚಕ್ರವ್ಯೂಹವನ್ನ ಭೇದಿಸುತ್ತಾ ನಿತೀಶ್ ಬಾಣ? ಎನ್ಡಿಎಗೆ ಕತ್ತಲ ಕೂಪಕ್ಕೆ ತಳ್ಳಿ ಬೆಳಗುತ್ತಾ ಲಾಟೀನು? ಇದವರ ಪಕ್ಷದ ಚಿಹ್ನೆ, ಆರ್ಜೆಡಿ ಚಿಹ್ನೆ. ನಿತೀಶ್ಗೆ ಗೆಲುವಿನ ಹೂವಿನ ಹಾಸಿಗೆಯನ್ನ ಹಾಸುತ್ತಾ ಬಿಜೆಪಿ? ತೇಜಸ್ವಿಗೆ ವರ ಆಗುತ್ತಾ, ಶಾಪವಾಗುತ್ತಾ, ಹಸ್ತಲಾಘವ? ಮಹಾಗಠಬಂಧನ್ ಕಾಂಗ್ರೆಸ್ ಹಾಗೆ ಆರ್ಜೆಡಿ ಜೊತೆಗೆ ಇನ್ನೂ ಹಲವು ಪಕ್ಷಗಳಿದ್ದಾವೆ. ಎಡ ಪಕ್ಷಗಳೆಲ್ಲ ಸೇರ್ಕೊಂಡು, ವಿಐಪಿ ಪಕ್ಷ ಕೂಡ ಇದೆ, ಸೇರ್ಕೊಂಡು ಮಹಾಗಠಬಂಧನ್ ಮಾಡಿಕೊಂಡಿದ್ದಾರೆ. ತೇಜಸ್ವಿ ಯಾದವ್ 2 ಬಾರಿ ಬಿಹಾರದಲ್ಲಿ ಡಿಸಿಎಂ ಆಗಿ ಅಧಿಕಾರವನ್ನ ನಿರ್ವಹಿಸಿದವರು. ಯಾವಾಗ ನಿತೀಶ್ ಕುಮಾರ್ 2 ಬಾರಿ ತಮ್ಮ ಮೈತ್ರಿಯ ಅಲಯನ್ಸ್ ಅನ್ನ ಚೇಂಜ್ ಮಾಡಿದ್ರು, ಆ ಸಂದರ್ಭದಲ್ಲಿ ಸವಾಲು ಇಬ್ಬರಿಗೂ ಕೂಡ ಇದೆ. ಈ ಸವಾಲಲ್ಲಿ ಬಿಹಾರದಲ್ಲಿ ಗೆದ್ದವರು ಯಾರು ಅನ್ನೋದು ಕುತೂಹಲ. ರಿಸಲ್ಟ್ ಕೆಲವೇ ಕ್ಷಣದಲ್ಲಿ ಮತ ಎಣಿಕೆ ಆರಂಭ ಆಗುತ್ತೆ. ಬಹುತೇಕ 9-10 ಗಂಟೆಯ ಸುಮಾರಿಗೆ ಟ್ರೆಂಡ್ ಯಾವ ಕಡೆಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಎಕ್ಸಿಟ್ ಪೋಲ್ ನ ಸಮೀಕ್ಷೆ ಏನ್ ಬಂತು, ಅದೇ ರೀತಿಯಾದಂತಹ ಫಲಿತಾಂಶ ಬರುತ್ತಾ, ಅಥವಾ ಫಲಿತಾಂಶ ಬೇರೆ ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಫಲಿತಾಂಶ ಬಿಹಾರದ ಚುನಾವಣಾ ಮತ ಎಣಿಕೆಯಲ್ಲಿ ಕಾಣಿಸುತ್ತಾ? ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಆಪ್ ಹಾಗೆ ಜನ್ಸುರಾಜ್ ಪಾರ್ಟಿಯ ಸ್ಪರ್ಧೆಯಿಂದಾಗಿ ಕೆಲವು ಕಡೆ ಫೋಟೋ ಫಿನಿಶ್ ರಿಸಲ್ಟ್ ನ ನಿರೀಕ್ಷೆ ಇದೆ. 243 ಸಂಖ್ಯಾಬಲ ಹೊಂದಿರುವಂತಹ ಬಿಹಾರದ ವಿಧಾನಸಭೆ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ 122 ಮ್ಯಾಜಿಕ್ ನಂಬರ್ನ ದಾಟಬೇಕು. ಈ ಮ್ಯಾಜಿಕ್ ನಂಬರ್ನ ದಾಟುವಂತವರು ಯಾರು?
ಮಹಾಗಠಬಂಧನ್ ದಾಟುತ್ತಾ ಅಥವಾ NDA ಮೈತ್ರಿಕೂಟ ದಾಟುತ್ತಾ ಗೊತ್ತಿಲ್ಲ. ಕೆಲವೇ ಕ್ಷಣದಲ್ಲಿ ಆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ, ಆ ಫಲಿತಾಂಶ ಗೊತ್ತಾಗ್ತಾ ಹೋಗುತ್ತೆ. ಮೊದಲಿಗೆ ಅಂಚೆ ಮತ ಎಣಿಕೆ ಆರಂಭವನ್ನ ಮಾಡ್ತಾರೆ. ಎಲ್ಲ 243 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಂಚೆ ಮತ ಎಣಿಕೆ ನಡೆಯುತ್ತೆ. ಅದಾದ ನಂತರ ವೋಟಿಂಗ್ ಕೌಂಟಿಂಗ್ ಆರಂಭ ಆಗುತ್ತೆ. ಯಾರ ಕಡೆಗೆ ಬಿಹಾರದ ಮತದಾರ ಒಲವನ್ನ ತೋರಿಸಿದ್ದಾನೆ? ಯಾಕಂದ್ರೆ ಗ್ಯಾರಂಟಿಗಳು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬಿಹಾರದ ಅಖಾಡದಲ್ಲಿ ಈ ಬಾರಿ ಸದ್ದು ಮಾಡಿದ್ವು. ಎರಡೂ ಕಡೆಯಿಂದ ಗ್ಯಾರಂಟಿಗಳ ಘೋಷಣೆಯಾಗಿತ್ತು. ಜೊತೆಗೆ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಕೆಲ ದಿನಗಳ ಮುಂಚೆ, ಕೆಲ ವಾರಗಳ ಮುಂಚೆ ಮುಖ್ಯಮಂತ್ರಿ ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ ಮಹಿಳಾ ಮತದಾರರ ಅಕೌಂಟ್ಗೆ ಹೋದಂತ 10,000 ರೂಪಾಯಿ ಹಣ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರಿದೆ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಅದಕ್ಕೆ ವಿರೋಧ ವ್ಯಕ್ತವಾಯಿತು. ಚುನಾವಣೆಯ ಸಂದರ್ಭದಲ್ಲಿ ಹೀಗೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಇದು ವೋಟ್ ಚೋರಿಯಲ್ಲ, ವೋಟ್ ಖರೀದಿ ಅನ್ನುವಂಥ ಆರೋಪಗಳೆಲ್ಲ ಕೇಳಿಬಂತು. ಬಿಹಾರ ಚುನಾವಣೆಯಲ್ಲಿ 2 ಹಂತಗಳಲ್ಲಿ ಈ ಬಾರಿ ದಾಖಲೆಯ ಮತದಾನ ನಡೆದಿದೆ. 1951ರ ನಂತರದಲ್ಲಿ ನಡೆದಂತಹ ಚುನಾವಣೆಗಳಲ್ಲಿ ಇದೇ ಬಹಳ ದೊಡ್ಡ ಪ್ರಮಾಣದ ವೋಟಿಂಗ್ ಆಗಿರೋದು ಈ ಬಾರಿನೇ. 2 ಹಂತಗಳಲ್ಲಿ ನಡೆದಂತಹ ಮತದಾನ ಒಟ್ಟಾರೆಯಾಗಿ 66.91% ಮತ ಚಲಾವಣೆಯಾಗಿದೆ. ದಾಖಲೆಯ ಮತದಾನ ಯಾರಿಗೆ ಲಾಭವನ್ನ ತಂದುಕೊಟ್ಟಿದೆ ಅನ್ನುವಂಥ ಚರ್ಚೆ. NDA ಲಾಭ ತಂದುಕೊಟ್ಟಿದ್ಯಾ, ಮಹಾಗಠಬಂಧನಿಗೆ ಲಾಭ ತಂದುಕೊಟ್ಟಿದ್ಯಾ? ಸಾಮಾನ್ಯವಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ರಾಜಕೀಯ ವಿಶ್ಲೇಷಣೆ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ, ಆ ರಾಜ್ಯದ ಜನ ಬದಲಾವಣೆಯನ್ನ ಬಯಸಿ ಮತ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಹೆಚ್ಚಿನ ಪ್ರಮಾಣದಲ್ಲಾಗಿರುವಂತಹ ವೋಟ್. ಯೂಶುವಲ್ ಆಗಿ ಆಡಳಿತ ವಿರೋಧಿ ಅಲೆ ಇದ್ದಾಗ ರಾಜ್ಯಗಳಲ್ಲಿ ಈ ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ವೋಟಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂತಹ ವಿಶ್ಲೇಷಣೆಗಳಿದ್ದಾವೆ. ಅಥವಾ ಯಾವ ಸರ್ಕಾರ ಆಡಳಿತದಲ್ಲಿದೆಯೋ ಕೆಲವು ಸಂದರ್ಭಗಳಲ್ಲಿ ಆಗಿದೆ. 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅದಾಗಿದೆ. ಯಾವ ಸರ್ಕಾರದ ಮೇಲೆ ಒಲವಿರುತ್ತೋ ಅದೇ ಸರ್ಕಾರ ಮತ್ತೆ ಬರಲಿ ಅಂತ ಹೇಳಿ ಹೆಚ್ಚಿನ ಪ್ರಮಾಣದಲ್ಲಿ ವೋಟಿಂಗ್ ಆದಂತಹ ಉದಾಹರಣೆಗಳು ಇದ್ದಾವೆ. ಬಟ್ ಈ ಬಾರಿಯ ಈ ವೋಟಿಂಗ್ ಪರ್ಸೆಂಟೇಜ್ ನ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ SIR ಬಗ್ಗೆಯೂ ಮಾತನಾಡಬೇಕು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆ ಅದ್ರ ಬಗ್ಗೆಯೂ ಕೂಡ ಮಾತನಾಡಬೇಕು. ಯಾಕೆ ಅಂದ್ರೆ ಸುಮಾರು 70 ಲಕ್ಷಕ್ಕಿಂತಾನು ಹೆಚ್ಚು ಮತಗಳನ್ನ, ಹೆಚ್ಚು ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡುವಂತಹ ಕೆಲಸ ಆಯಿತು. ಅವರು ಆಕ್ಟಿವ್ ಇಲ್ಲದೆ ಇರುವಂತಹ ಮತದಾರರು, ಕೆಲವು ತೀರ್ಕೊಂಡ್ಬಿಟ್ಟಿದ್ರು ಅಂತಹ ಮತದಾರರ ಹೆಸರನ್ನ ಲಿಸ್ಟ್ ನಿಂದ ಡಿಲೀಟ್ ಮಾಡುವಂತಹ ಕೆಲಸ ಆಯಿತು. ಅದು ಕೂಡ ಮತ ಪ್ರಮಾಣ ಏರಿಕೆಗೆ ಕಾರಣ ಅನ್ನುವಂತಹ ಚರ್ಚೆ ಇದೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿಯ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನ ಹಾಕಿದ್ದಾರೆ. 2020ರಲ್ಲಿ 59.7% ಇದ್ದಂತಹ ಚಲಾವಣೆ ಈ ಬಾರಿ 12% ಏರಿಕೆಯಾಗಿದೆ. ಬಿಹಾರದಲ್ಲಿ ಒಟ್ಟು 7.5 ಕೋಟಿ ಜನ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮೊದಲ ಹಂತದಲ್ಲಿ 65% ಮತದಾನ ಆಯಿತು. ಎರಡನೇ ಹಂತದಲ್ಲಿ 69% ಮತದಾನ ಆಯಿತು. ಮಹಿಳಾ ಮತದಾನ 69.4% ಇತ್ತು ಮೊದಲ ಹಂತದಲ್ಲಿ. ಪುರುಷ ಮತದಾರರು ಮೊದಲ ಹಂತದಲ್ಲಿ 61.56%, ಎರಡನೇ ಹಂತದಲ್ಲಿ 74.3% ಆಗಿರುತ್ತೆ ಮಹಿಳೆಯರ ಮತದಾನ. ಅಂದ್ರೆ ಮಹಿಳಾ ಮತದಾನ ದೊಡ್ಡ ಪ್ರಮಾಣದಲ್ಲಾಗಿದೆ. ಈ ಹೆಚ್ಚಾಗಿರುವಂತಹ ಮಹಿಳಾ ಮತದಾನ ಯಾರ ಕಡೆ ಒಲವನ್ನ ತೋರಿಸಿದೆ? ಮಹಾಗಠಬಂಧನ್ ಗ್ಯಾರಂಟಿಗಳಿಗ ಅಥವಾ NDA ಮೈತ್ರಿಕೂಟ ಘೋಷಣೆ ಮಾಡಿದಂತಹ ಯೋಜನೆಗಳಿಗ? ಎರಡನೇ ಹಂತದಲ್ಲಿ ಪುರುಷರು ಮತವನ್ನ ಹಾಕಿದ್ದು 64.1%. ಅಲ್ಲಿಗೆ ಒಟ್ಟು ಪುರುಷರು ಮತವನ್ನ ಹಾಕಿದ್ದು ಬಿಹಾರದಲ್ಲಿ 62.8%. ಮಹಿಳೆಯರು ಮತವನ್ನ ಚಲಾವಣೆ ಮಾಡಿರುವುದು 71.6%. 9% ಭಾರಿ ಪ್ರಮಾಣದ ವ್ಯತ್ಯಾಸ ಈ ಲಿಂಗ ಅನುಪಾತದಲ್ಲಿ ಕಾಣಿಸಿಕೊಂಡಿದೆ ಮತದಾನದ ಸಂದರ್ಭದಲ್ಲಿ. ಹಾಗಾಗಿನೇ ಮಹಿಳಾ ಮತದಾರರು ಯಾರತ್ತ ಒಲವನ್ನ ತೋರಿಸಿದ್ದಾರೆ, ಯಾವ ಗ್ಯಾರಂಟಿಗಳಿಗೆ ಮಣೆಯನ್ನ ಹಾಕಿದ್ದಾರೆ, ಸದ್ಯಕ್ಕೆ ಇರುವಂತಹ ಕುತೂಹಲ. ಮತ ಎಣಿಕೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಹಲವು ಫ್ಯಾಕ್ಟರ್ಗಳ ಬಗ್ಗೆ ಮತದಾನದ ಅಖಾಡದಲ್ಲಿ ಚರ್ಚೆಗಳಾಗಿದ್ದಾವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.